ಸ್ನೇಹಿತರೆ, 90ರ ದಶಕದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸೌಂಡ್ ಮಾಡಿದ ಬೆಸ್ಟ್ ಕ್ಲಾಸಿಕ್ ಸಿನಿಮಾಗಳಲ್ಲಿ ಜನ್ಮದ ಜೋಡಿ ಕೂಡ ಬಂದು. ಸ್ನೇಹಿತರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ನಿರ್ದೇಶಕ PSN ನಾಗಾಭರಣ ಅವರ ಕಾಂಬಿನೇಷನ್ನಲ್ಲಿ ಬಂದ ಈ ಸಿನಿಮಾ ವಿಶಿಷ್ಟ ಕಥೆ ಮತ್ತು ಎಲ್ ಶಾಸ್ತ್ರಿ ಅವರ ಅದ್ಭುತ ಸಂಗೀತದಿಂದ ಸ್ನೇಹಿತರೆ ಇವತ್ತಿಗೂ ನಮ್ಮ ಕನ್ನಡಿಗರ ಫೇವರೆಟ್. ಸ್ನೇಹಿತರೆ, ಈ ಸಿನಿಮಾದ ಯಶಸ್ಸಿನ ಹಿಂದೆ ನಟಿ ಶಿಲ್ಪಾ ಅವರ ಮುಗ್ಧ ನಟನೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕೇರಳದಿಂದ ಬಂದು ಕನ್ನಡದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚಿದ್ದ ಶಿಲ್ಪಾ ಹೇಗೆ ಈ ಸಿನಿಮಾದ ಮೂಲಕ ಸಾಕಷ್ಟು ಕನ್ನಡಿಗರ ಮನೆ ಮಾತಾದ್ರು ಅನ್ನೋದನ್ನ ನೋಡೋಣ. ಸೊ ಸ್ನೇಹಿತರೆ, ನಿಮಗೆ ಗೊತ್ತಾ, ಮೊದಲ ಬಾರಿಗೆ ಜನ್ಮದ ಜೋಡಿ ಸಿನಿಮಾಗೆ ಆಯ್ಕೆಯಾಗಿದ್ದು ಶಿಲ್ಪಾ ಅಲ್ಲ, ಬದಲಿಗೆ ಸೌಂದರ್ಯ ಅವತ್ತು ಯಾಕೆ ಈ ಸಿನಿಮಾವನ್ನ ಮಿಸ್ ಮಾಡಿಕೊಂಡ್ರು, ಶಿಲ್ಪಾ ಅವರು ಆಯ್ಕೆಯಾಗಿದ್ದು ಹೇಗೆ, ಶಿಲ್ಪಾ ಅವರ ಸಿನಿಮಾ ಜರ್ನಿ ಹೇಗಿತ್ತು, ಇವರ ವೈಯಕ್ತಿಕ ಜೀವನ ಹೇಗಿದೆ ಅನ್ನೋದನ್ನ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಜನ್ಮದ ಜೋಡಿ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮಣಿ 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 ಮಣಿಗೊಂದು ದಾರ. ಸ್ನೇಹಿತರೆ, ಮೊದಲಿಗೆ ನಾವು ಶಿಲ್ಪಾ ಅವರು ಈ ಚಿತ್ರಕ್ಕೆ ಆಯ್ಕೆಯಾದ ಒಂದು ಆಕಸ್ಮಿಕ ಘಟನೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿರ್ದೇಶಕ TSN ನಾಗಾಭರಣ ಅವರು ಜನ್ಮದ ಜೋಡಿ ಕಥೆಯನ್ನು ಸಿದ್ಧಪಡಿಸ್ತಾ ಇರ್ತಾರೆ. ಅವರ ಮೊದಲ ಆಯ್ಕೆ ಆಗಿದ್ದವರು ಆಗ ನಟಿ ಸೌಂದರ್ಯ. ಆದರೆ ಆಗಲೇ ಸೌಂದರ್ಯ ಅವರು ಕನ್ನಡ ಮತ್ತು ತೆಲುಗಿನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ಅದೇ ಸಮಯದಲ್ಲಿ ಸೌಂದರ್ಯ ಅವರಿಗೆ ಬೇರೆ ಸಿನಿಮಾಗಳ ಡೇಟ್ಸ್ ಕ್ಲಾಶ್ ಆದ ಕಾರಣ ಅನಿವಾರ್ಯವಾಗಿ ಅವರು ಈ ಚಿತ್ರದಿಂದ ದೂರ ಸರಿಬೇಕಾಗುತ್ತೆ. ಆಗ ಚಿತ್ರತಂಡ ಆ ಸಮಯದಲ್ಲಿ ಹೊಸ ನಟಿಯ ಹುಡುಕಾಟದಲ್ಲಿ ಇರುತ್ತೆ. ಇದೇ ಸಮಯದಲ್ಲಿ ಅವರಿಗೆ ಕಂಡಿದ್ದು ಮಲಯಾಳಂ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ಗುರುತಿಸಿಕೊಂಡು ನಂತರ ಕಲ್ಯಾಣ ಸೌಗಂಧಿಕ ಎಂಬ ಸಿನಿಮಾದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದ ಕೇರಳದ ಹುಡುಗಿ ಶಿಲ್ಪಾ ಅವರ ಫೋಟೋಗಳು. ಸ್ನೇಹಿತರೆ, ನಾಗಾಭರಣ ಅವರ ಕಣ್ಣಿಗೆ ಇವರ ಫೋಟೋಗಳು ಬೀಳ್ತವೆ. ಆ ಪಾತ್ರಕ್ಕೆ ಬೇಕಾಗಿದ್ದ ಹಳ್ಳಿ ಹುಡುಗಿಯ ಮುಗ್ಧತೆ, ಆ ಕಣ್ಣುಗಳು ಶಿಲ್ಪಾ ಅವರಲ್ಲಿ ಕಾಣಿಸ್ತವೆ. ತಕ್ಷಣವೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆಡಿಷನ್ ಮಾಡಿ ಕನಕ ಅಲಿಯಾಸ್ ಚೀಪಿ ಪಾತ್ರಕ್ಕೆ ಜನ್ಮದ ಜೋಡಿ ಸಿನಿಮಾಗೆ ಫೈನಲ್ ಆಗಿ ಆಯ್ಕೆ ಮಾಡ್ತಾರೆ. ಕನ್ನಡ ಭಾಷೆ ಸರಿಯಾಗಿ ಬರ್ತಾ ಇರಲಿಲ್ಲ ಶಿಲ್ಪಾಗೆ. ಆದರೂ ಕೂಡ ಶಿಲ್ಪಾ ಅವರು ಚಿತ್ರಕಥೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಜೀವ ತುಂಬಿ ನಟಿಸ್ತಾರೆ. 1996ರಲ್ಲಿ ಈ ಸಿನಿಮಾ ರಿಲೀಸ್ ಆಯಿತು. ಚಿತ್ರದ ಹಾಡುಗಳಾದ ಮಣಿ 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 ಮಣಿಗೊಂದು ದಾರ, ಜನ್ಮದ ಜೋಡಿ ನೀನು ಕನಕ ಕನಕ, ಇಂದಿಗೂ ಎವರ್ ಗ್ರೀನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಹಾಡುಗಳು ಕೂಡ ಸೂಪರ್ ಹಿಟ್ ಆದವು. ಈ ಸಿನಿಮಾದ ಮೂಲಕ ಶಿಲ್ಪಾ ಅವರಿಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತು. ಸ್ನೇಹಿತರೆ, ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆಗ್ತಿದ್ದಂತೆ ಶಿಲ್ಪಾ ಅವರಿಗೆ ಕನ್ನಡದಲ್ಲಿ ಸಾಲು ಸಾಲು ಆಫರ್ಗಳು ಬಂದವು. ವಿಶೇಷ ಅಂದರೆ ಇವರ ನಟನೆಗೆ ಫಿದಾ ಆಗಿದ್ದ ಕನ್ನಡದ ನಿರ್ಮಾಪಕರು ಇವರಿಗಾಗಿ ಸಿನಿಮಾಗಳನ್ನು ಪ್ಲ್ಯಾನ್ ಮಾಡಲು ಆರಂಭಿಸಿದರು. ಶಿವರಾಜ್ ಕುಮಾರ್ ಜೊತೆ ಮತ್ತು ಭೂಮಿ ತಾಯಿಯ ಚೊಚ್ಚಲ ಮಗ ಮತ್ತು ರಮೇಶ್ ಅರವಿಂದ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದರು. ಸ್ನೇಹಿತರೆ, ಹಲವು ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡ್ರು ಶಿಲ್ಪಾ ಅವರು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮತ್ತು ತಮ್ಮ ಮಾತೃಭಾಷೆಯ ಮಲಯಾಳಂನಲ್ಲೂ ಕೂಡ ಬ್ಯುಸಿ ನಟಿಯಾಗಿ ಬಿಡ್ತಾರೆ. ಸ್ನೇಹಿತರೆ, ಆದರೆ ಚಿತ್ರರಂಗದಲ್ಲಿ ಇಷ್ಟೊಂದು ಯಶಸ್ಸು ಸಿಕ್ಕರು ನಟಿ ಶಿಲ್ಪಾ ಅವರು ಸಿನಿಮಾ ಲೋಕದಲ್ಲಿ ಹೆಚ್ಚು ಕಾಲ ಇರಲಿಲ್ಲ. ಗ್ಲಾಮರ್ ಪ್ರಪಂಚದಿಂದ ದೂರಾಗಿ ನೆಮ್ಮದಿ ಜೀವನ ನಡೆಸಲು ಅವರು ಬಯಸ್ತಾರೆ. ಹಾಗಾಗಿ ಚಿತ್ರರಂಗದ ಪೀಕ್ನಲ್ಲಿರುವಾಗಲೇ ಅಂದರೆ 2000ರ ದಶಕದ ಆರಂಭದಲ್ಲಿ ಅವರು ಮದುವೆ ಜೀವನಕ್ಕೆ ಕಾಲಿಡ್ತಾರೆ. ಕೇರಳದ ಉದ್ಯಮಿ ರಂಜಿತ್ ಎಂಬುವರನ್ನ ಮದುವೆ ಆಗ್ತಾರೆ ಶಿಲ್ಪಾ. ಮತ್ತು ಇವರನ್ನ ಮದುವೆಯಾಗಿ ಸಂಪೂರ್ಣವಾಗಿ ಚಿತ್ರರಂಗಕ್ಕೆ ಗುಡ್ ಬೈನ ಹೇಳ್ತಾರೆ. ಹಾಗಾದರೆ ಈಗ ಶಿಲ್ಪಾ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಸ್ನೇಹಿತರೆ, ಪ್ರಸ್ತುತ ಶಿಲ್ಪಾ ಅವರು ತಮ್ಮ ಪತಿ ಮತ್ತು ಮಗಳ ಜೊತೆ ಕೇರಳದಲ್ಲಿ ನೆಲೆಸಿದ್ದಾರೆ. ಅವರು ಕೇವಲ ಗೃಹಿಣಿಯಾಗಿ ಅಷ್ಟೇ ಉಳಿದಿಲ್ಲ, ಬದಲಿಗೆ ಕೇರಳದಲ್ಲಿ ತಮ್ಮದೇ ಆದ ಬಿಸ್ನೆಸ್ ರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಸಿನಿಮಾ ಲೈಮ್ಲೈಟ್ನಿಂದ ಸಂಪೂರ್ಣ ದೂರವಿರುವ ಅವರು ಯಾವುದೇ ಸಿನಿಮಾ ಇವೆಂಟ್ಗಳಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೆಲವು ಫ್ಯಾಮಿಲಿ ಫೋಟೋಗಳು, ಫ್ಯಾಮಿಲಿ ವಿಡಿಯೋಗಳು ವೈರಲ್ ಆಗಿದ್ದರು. ಅದರಲ್ಲಿ ಇಂದಿಗೂ ಅವರು ಅದೇ ಮುಗ್ಧ ನಗುವಾಗುವ ಕಳೆಯನ್ನು ಉಳಿಸಿಕೊಂಡಿರೋದನ್ನು ನಾವು ಕಾಣ್ಬೋದು. ಇನ್ನು ಸ್ನೇಹಿತರೆ, ಇವರ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕನ್ನಡದಲ್ಲಿ ತುಂಬ ಕ್ಲೀನ್ ಇಮೇಜ್ ಹೊಂದಿದ್ದ ಶಿಲ್ಪಾ ಅವರಿಗೆ ತಮ್ಮ ಮಾತೃಭಾಷೆಯಾದ ಮಲಯಾಳಂ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕೈ ಅನುಭವ ಆಗಿತ್ತು. ಅಲ್ಲಿನ ಸಿನಿಮಾವೊಂದರಲ್ಲಿ ನಟಿಸುವಾಗ ಚಿತ್ರತಂಡದವರು ಇವರಿಗೆ ತಿಳಿಸದೆ ಗ್ಲಾಮರಸ್ ಆದ ದೃಶ್ಯಗಳಿಗೆ ಡ್ಯೂಪ್ ಬಳಸಿ ಚಿತ್ರೀಕರಣವನ್ನು ಮಾಡಿರ್ತಾರೆ. ಸಿನಿಮಾ ರಿಲೀಸ್ ಆದಾಗ ಮಾಧ್ಯಮಗಳಲ್ಲಿ ಇದು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿತ್ತು.
ಆ ದೃಶ್ಯಗಳಲ್ಲಿ ನಟಿಸಿದ್ದು ತಾನಲ್ಲ ಎಂದು ಶಿಲ್ಪಾ ಎಷ್ಟೇ ಸ್ಪಷ್ಟನೆ ನೀಡಿದ್ರು ಗಾಸಿಪ್ ಕಾಲಂಗಳಲ್ಲಿ ಇವರ ಹೆಸರನ್ನು ದೊಡ್ಡದಾಗಿ ಬಳಸಲಾಗಿತ್ತು. ಈ ಅನಗತ್ಯ ವಿವಾದ ಮತ್ತು ಚಿತ್ರರಂಗದ ರಾಜಕೀಯದಿಂದ ಶಿಲ್ಪಾ ತೀವ್ರವಾಗಿ ನೊಂದಿದ್ರು. ಇನ್ನು ಸ್ನೇಹಿತರೆ, ಶಿಲ್ಪಾ ಅವರಿಗೆ ಜನ್ಮದ ಜೋಡಿ ಚಿತ್ರದ ನಂತರ ಕನ್ನಡದಲ್ಲಿ ಬೇಡಿಕೆ ಹೆಚ್ಚಾಗಿದ್ರು ಪರಭಾಷೆಯಿಂದ ಬಂದ ಹೊಸ ನಟಿಯಾಗಿದ್ದರಿಂದ ಕೆಲವು ನಿರ್ಮಾಪಕರು ಇವರಿಗೆ ಕರಾರಿನ ಪ್ರಕಾರ ಸರಿಯಾಗಿ ಸಂಭಾವನೆ ನೀಡದೆ ವಂಚಿಸ್ತಿದ್ರು. ಶೂಟಿಂಗ್ ಮುಗಿದ ಮೇಲೆ ಹಣ ಕೇಳಿದರೆ ಸತಾಯಿಸುವುದು ಈ ರೀತಿ ಮಾಡ್ತಾಯಿದ್ರು. ಗ್ಲಾಮರ್ ಪ್ರಪಂಚದ ಈ ಒಳಗಿನ ಕರಾಳ ಮುಖ, ಸುಳ್ಳು ಗಾಸಿಪ್ಗಳು ಮತ್ತು ಆರ್ಥಿಕ ಶೋಷಣೆಯನ್ನು ನೋಡಿ ಜಿಗುಪ್ಸೆಗೊಂಡಿದ್ರು ಶಿಲ್ಪಾ ಅವರು. ಸ್ನೇಹಿತರೆ, ಕೇವಲ 24ನೇ ವಯಸ್ಸಿಗೆ ಅಂದರೆ ಯಶಸ್ಸಿನ ಒಂದು ಉತ್ತುಂಗದಲ್ಲಿದ್ದಾಗಲೇ ಇವರು ಚಿತ್ರರಂಗವನ್ನು ಶಾಶ್ವತವಾಗಿ ತೊರೆದು ಬಿಡ್ತಾರೆ. ಇದೇ ಕನ್ನಡಕ್ಕೆ ಸಿನಿಮಾ ಪ್ರಪಂಚ ತೊರೆದು ಇವರು ವೈಯಕ್ತಿಕ ಜೀವನದ ಕಡೆ ಗಮನವನ್ನು ಕೊಡ್ತಿದ್ದಾರೆ. ಸೊ ಸ್ನೇಹಿತರೆ, ಸೌಂದರ್ಯ ಅವರ ಕೈತಪ್ಪಿದ ಪಾತ್ರ ಶಿಲ್ಪಾ ಅವರಿಗೆ ಲಕ್ ತಂದು ಕೊಟ್ಟಿದ್ದು ಮಾತ್ರವಲ್ಲ, ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನು ಸೃಷ್ಟಿಸಿತು. ಮತ್ತು ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಕನ್ನಡಿಗರು ಮಾತ್ರ ತಮ್ಮ ಚೀಪಿಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸೊ ಸ್ನೇಹಿತರೆ, ನಿಮಗೆ ನಟಿ ಶಿಲ್ಪಾ ಅವರ ನಟನೆಯಲ್ಲಿ ಯಾವ ಸಿನಿಮಾ ಇಷ್ಟ ಆಯಿತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ಲೈಫ್ ಸ್ಟೋರಿ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.